ಇದು ಬರ್ರಿ ದ್ಯಾಮೋ ಜಾತ್ರೆ ನಾವು ಹೋಗಿದ್ವಿ, ಹಂಗಾಗಿ ಬರೋದು ಲೇಟ್ ಆದ್ರಿ. ನಾಳೆ ಬರ್ತಿದ್ದಾಳೆ, ನಾಳೆ ಒಂದು 10 ಗಂಟೆಗೆ ಬರ್ತಿದ್ರಿ. ಹಾಂ ಸರಿ ಸರಿ ಆಯ್ತು ಬರ್ತಿದ್ದಾಳೆ. ಹಾಂ ಸರಿ ತೊಗೊಂಬರ್ತೀನಿ. ಓಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇದುವೇ ನಮ್ದೊಂದು ಸಣ್ಣ ಬಿಸ್ನೆಸ್ ನಡೆಯುವಂಥ ಸ್ಥಳ. ಇಲ್ಲಿ ಒಲೆ 4 ಒಲೆದು ಒಂದು ಸ್ಟವ್ ಇದೆ, ಈ ಕಡೆ 2 ಒಲೆದು ಒಂದು ಸ್ಟವ್ ಇದೆ, ಹಾಗೆ ಒಂದು ಗ್ಯಾಸು, ನಮ್ದೊಂದು ಸಣ್ಣ ಮಷೀನು ಇದೆ, ಹಾಲು. ಈಗ ಸಣ್ಣ ಪುಟ್ಟ ಈ ಜಾಗದಲ್ಲಿ ಇಲ್ಲೇ ನಾವು ರೊಟ್ಟಿ ಮಾಡೋದು, ರೊಟ್ಟಿ ಬಿಸ್ನೆಸ್ ನಡೆಸೋದು. ಅದೇ ಥರ ಇವತ್ತೇನಪ್ಪ ವಿಶೇಷ ಅಂತಂದ್ರೆ, ಅದು ನನ್ನ ಮಗಳ ಜೊತೆ ಈ ಸಣ್ಣ ಒಂದು ಆಟ ಮೈದಾನದ ಆಗಿದೆ. ಅವಳಿಗೋಸ್ಕರ, ಅವಳ ಖುಷಿಗೋಸ್ಕರ ಇದು ಅವಳ ಗೊಂಬೆ, ಫೇವ್ರೆಟ್ ಗೊಂಬೆ ಇದು. ಅವಳಿಗೆ ಆಟ ಆಡಿಸಿದ್ದೀವಿ. ಆಟ ಆಡಿಸ್ತಾ ಹಾಗೆ ನಿಮ್ಗೆ ವಿವರಣೆ ಮಾಡ್ಬೇಕಂತಂದ್ರೆ ಈ ಒಂದು ವಿಡಿಯೋ ಮಾಡ್ತಿದ್ದೀವಿ ಇವತ್ತು. ಯಾವ ಬಿಸ್ನೆಸ್ ಇದು ನಮ್ದು ರೊಟ್ಟಿ ಬಿಸ್ನೆಸ್, ಮಷೀನ್ ರೊಟ್ಟಿ. ನಾವು ಸ್ಟಾರ್ಟ್ ಮಾಡಿ 1 ವರ್ಷ 3 ತಿಂಗಳಾಗಿದೆ. ಹೇಗೆ ನಡೀತಾ ಇದೆ ಬಿಸ್ನೆಸ್? ನಡೀತಾ ಇದೆ, ಆ ಥರದ್ದೇನಿಲ್ಲ, ಚೆನ್ನಾಗಿ ನಡೀತಿದೆ. ಡೈಲಿ ಅಪ್ ಅಂಡ್ ಡೌನ್ ಬಿಸ್ನೆಸ್ ಆಗ್ತಾ ಇದೆ. ರೊಟ್ಟಿ ಚೆನ್ನಾಗಿ ಸೇಲ್ ಆಗ್ತಿದ್ದಾವೆ. ನೀವು ತಗೊಳ್ಳಿ, ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ, ನೀವು ಕಾಲ್ ಮಾಡಿ, ನಾವು ಸಪ್ಲೈ ಮಾಡ್ತೀವಿ. ಯಾವ್ಯಾವ ರೊಟ್ಟಿ ಸಿಗ್ತಾವ? ಪ್ರಾಪರ್ ಆಗಿ ಹೆಚ್ಚಾಗಿ ಜೋಳದ ರೊಟ್ಟಿ ಸಿಗೋದು. ನಾವು ಹೆಚ್ಚಿನದಾಗಿ ಜೋಳದ ರೊಟ್ಟಿನೇ ಸೇಲ್ ಮಾಡೋದು, ತಯಾರು ಮಾಡೋದು. ಹಬ್ಬ ಹುಣ್ಣಿಮೆಗೆಲ್ಲ ನಾವು ಸಜ್ಜೆ ರೊಟ್ಟಿನ ತಯಾರು ಮಾಡ್ತೀವಿ. ಆದಷ್ಟು ನಾವು ಹೋಟೆಲ್ಗಳಿಗೆ, ಎಗ್ ರೈಸ್ ಅಂಗಡಿಗಳಿಗೆ, ಡಾಬಾಗಳಿಗೆ, ತದನಂತರ ಕಿರಾಣಿ ಅಂಗಡಿಗಳಿಗೆ ನಾವು ರೊಟ್ಟಿ ಸಪ್ಲೈ ಮಾಡ್ತೀವಿ. ಟೈಮಿಂಗ್ ಹೇಳಿ, ನಿಮ್ದು ಬಿಸ್ನೆಸ್ ಟೈಮಿಂಗ್? ಕೆಲವು ಟೈಮು ಬೆಳಗ್ಗೆ 7 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. ಕೆಲವು ಟೈಮ್ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇರುತ್ತೆ. 9 ಗಂಟೆಯಿಂದ 5 ಗಂಟೆವರೆಗೂ ನಿಮಗೆ ಬಿಸಿ ರೊಟ್ಟಿಗಳು ಸಿಗ್ತವೆ. ರೊಟ್ಟಿಗಳೇ ಆಗೋದು. ಲೋಕಲ್ ಅಷ್ಟಲ್ಲ ಬಿಸಿ ರೊಟ್ಟಿ? ಲೋಕಲ್ ಅಷ್ಟೇ ಬಿಸಿ ರೊಟ್ಟಿಗಳನ್ನ ಕಳ್ಸೋದು. ಹಾಗೆ ನಮ್ಮ ರೊಟ್ಟಿಗಳು ಗುತ್ತದವರೆಗೂ ಬರ್ತವೆ. ಗುತ್ತದಲ್ಲಿ ಯಾರಿದ್ರು ಹೋಗಿ ತಗೊಂಡು ಎಲ್ಲೆಲ್ಲಿ ಹೋಗುತ್ತೆ ಸೀದಾ ನಿಮ್ ರೊಟ್ಟಿ? ಯಾವ್ಯಾವ ಊರಿಗೆ? ಈ ಕಡೆ ಬೊಮ್ಮನಹಳ್ಳಿ, ಹಗರಿಬೊಮ್ಮನಹಳ್ಳಿವರೆಗೂ, ಈ ಕಡೆ ಕೊರ್ಲಹಳ್ಳಿ ಬ್ರಿಡ್ಜ್ ಡ್ಯಾಮ್ ವರೆಗೂ, ಆಮೇಲೆ ಈ ಕಡೆ ಗುತ್ತಲ, ಮೈಲಾರ, ಈ ಕಡೆ ರೊಟ್ಟಿಗಳು ಸೇಲ್ ಆಗ್ತವೆ. ಕಾಂಟ್ಯಾಕ್ಟ್ ಮಾಡಿ. ಮತ್ತೆಲ್ಲೆಲ್ಲಿ ಸೇಲ್ ಮಾಡ್ಬೇಕಂತ ಅನ್ಕೊಂಡಿರಿ? ಮತ್ತೆ ಮುಂದೆ ನೋಡ್ಬೇಕು, ಇನ್ನು ಬೇರೆ ಬೇರೆ ತರ ಪ್ಲಾನ್ ಇದಾವೆ. ಅಪ್ ಟು ಈಗ ಸಿಟಿವರೆಗೂ ಕಳ್ಸ್ಬೇಕಂತ ಇದೆ. ಯಾವಾಗ ಒಂದೊಂದ್ಸರಿ ಕಳ್ಸಿರ್ತೀವಿ, ಬೆಂಗಳೂರಿಗೆಲ್ಲ ಹೋಗ್ತಿರ್ತವೆ. ಬಟ್ ಪ್ರಾಪರ್ ಆಗಿ ನಾವಿನ್ನ ಅದಕ್ಕೆ ಇದು ಹಾಕಿಲ್ಲ, ಯಾಕಂದ್ರೆ ಬಿಸ್ನೆಸ್. ಒಂದು ರೊಟ್ಟಿಗೆ ಎಷ್ಟು ರೂಪಾಯಿ? ಒಂದು ರೊಟ್ಟಿಗೆ ಹೋಲ್ಸೇಲ್ ಆಗಿದೆ ಅಂದ್ರೆ 4 ರೂಪಾಯಿ. सोनू रे को एंटरटेन करना पापू तू उसको बेटा और नाम हाय के हाय के ಓದ್ के ನಿನ್ನ ಹೆಸರೇನು? ಅವಳ ಹೆಸರೇನು? ನೆಕ್ಸ್ಟ್ ಇವಳ ಹೆಸರು ನೆಕ್ಸ್ಟ್ ಇದು ನೆಕ್ಸ್ಟ್ ಇದು ಸಿಬಿ. ನೆಕ್ಸ್ಟ್ ಇದು ಜೀವನದಲ್ಲಿ ಏನೇ ಮರೆತರೂ ಕೂಡ ಸಂಸಾರದ ಜೊತೆಗೆ, ನಿಮ್ಮ ಕುಟುಂಬದೊಂದಿಗೆ ಚೆನ್ನಾಗಿ ದುಡಿಯೋ ಟೈಮಲ್ಲಿ ದುಡಿಬೇಕು. ಓಕೆ. ಒಂದು ರೊಟ್ಟಿಗೆ ಎಷ್ಟು ಹೇಳೋ ರೇಟು? ಒಂದು ರೊಟ್ಟಿಗೆ 4 ರೂಪಾಯಿ, ಅದು ಹೋಲ್ಸೇಲ್ ಅಲ್ಲಿ ಸಿಗುತ್ತೆ. 10, 20 ಇಂತ 5 ರೂಪಾಯಿ ಒಂದು ಕೊಡ್ತೀವಿ. ಹೋಲ್ಸೇಲ್ ಆದ್ರೆ 4 ರೂಪಾಯಿ. ಮದುವೆ ಸಮಾರಂಭಕ್ಕೆಲ್ಲ ನಾವು ರೊಟ್ಟಿ ಮಾಡ್ತೀವಿ. ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಜೈ ಹಿಂದ್, ಜೈ ಮಹಾಕಾಲ್. ಸನು, ನಿನ್ನ ಬರ್ತ್ಡೇ ಯಾವಾಗ? ಸುನಿ, ಬಾಬುದ್ ಬರ್ತ್ಡೇ ಯಾವಾಗ? 31ನೇ ತಾರೀಕು ಜನವರಿ ತಿಂಗಳು 2026ಕ್ಕೆ ನಮ್ಮ ಸೋನು ಬರ್ತ್ಡೇ.
ಹುಲಿ ಹುಲಿ. ಬಿಸ್ನೆಸ್ ಮಾಡೋರಿಗೆ ಏನು ಹೇಳ್ತೀಯ? ಚೆನ್ನಾಗಿದೆ, ಬಿಸ್ನೆಸ್ ಮಾಡಬೇಕು ಅಂದ್ರೆ ಓಡಾಡಿದ್ರೆ ಮಾತ್ರ ಬಿಸ್ನೆಸ್ ಆಗುತ್ತೆ. ಕುಂತಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಬಿಸ್ನೆಸ್ ಮಾಡಕ್ ಆಗಲ್ಲ. ಹಾಗೆ ಯಾರೋ ತಂದಾರಂತ ನಾವು ಮಾಡಕ್ ಹೋದ್ರೆ ಅದು ನಡೆಯಂಗಿಲ್ಲ. ಟ್ರಿಕ್ಸ್ ಬಹಳ ಕಷ್ಟ ಇದೆ, ಕಾಂಪಿಟೇಷನ್ ಇದೆ. ಎಲ್ಲರೂ ಸಬ್ಸಿಡಿಯಲ್ಲಿ ಸಿಗುತ್ತೆ ಅಂತ ಎಲ್ಲರೂ ತಗೊಂಡ್ಬಂದು ರೊಟ್ಟಿ ಮಾಡ್ತಾರೆ. ಕೆಲವೊಬ್ರು ಸೈಜ್ ಮೇಲೆ ಡಿಪೆಂಡ್ ಮಾಡ್ತಾರೆ, ಕೆಲವೊಬ್ರು ಕ್ವಾಲಿಟಿ ಮೇಲೆ ಡಿಪೆಂಡ್ ಮಾಡ್ತಾರೆ. ಹಾಗಾಗಿ ಕಷ್ಟ. ಜೋಳ ಸಿಗೋದಂತೂ ಕಷ್ಟ, ಯಾಕಂದ್ರೆ ಜೋಳ ರೇಟ್ ಅಪ್ ಅಂಡ್ ಡೌನ್ ಆಗುತ್ತೆ. ಆ ರೇಟ್ ಅಲ್ಲಿ ನಾವು ತಗೊಂಡು ಅದನ್ನ ಗಿರಣಿ ಹಾಕ್ಸಿ, ಈ ಸದ್ಯ ಟೈಮಲ್ಲಿ ಗಿರಣಿ ಆಗಿರೋದು 8 ರೂಪಾಯಿ 1 kg ಹಿಟ್ಟು ಹಾಕ್ಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಅನುಕೂಲ ಮಾಡಿ, ಎಲ್ಲರೂ ಮಾಡ್ತಾರೆ ಅಂತ ಮಾಡಬೇಡಿ. ಯಾರಾದ್ರೂ ಬೇಕಿದ್ದಲ್ಲಿ ಹರಪನಹಳ್ಳಿ, ಮುಂಡರಗಿ, ಗುತ್ತಲ, ಮಗರಿಬೊಮ್ಮನಹಳ್ಳಿ, ಹೂವಿನಹಳ್ಳಿ ಸರೌಂಡಲ್ಲಿ ಯಾರಿಗೂ ರೊಟ್ಟಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಬೇರೆ ಊರಿಗೆ ಕಳಿಸಲ್ಲ? ಕಳಿಸ್ತೀವಿ, ಬಟ್ ಚಾರ್ಜಸ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಚಾರ್ಜಸ್. ಕಳಿಸ್ತೀವಿ. ಯಾರಾದ್ರೂ ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಹೀಗೆ ಮುಂದೆ ಬೆಳಿತಿಗೆ ಮಗ ಒಂದು ಫೋಟೋ ಕಳ್ಸಾರೈತಿ ಬಾ. ಹಾಯ್, ನಿನ್ನೆ ನಾವು ಈ ಕಡೆ ಡೈಲಿ ವೇರ್ ಬಟ್ಟೆನ ಮಡಚಿದ್ದೀವಿ. ಇವತ್ತು ನನ್ನ ಮಗಳು ಮೇಲೆ ಇರುವಂಥ ಎಲ್ಲ ಗೊಂಬೆಗಳನ್ನು ಕೆಳಗಡೆ ಈ ಥರ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ನಾವು ಇವತ್ತು ಈ ಕಡೆ ಶಿಫ್ಟ್ ಬಟ್ಟೆನ ಮಡಿಸ್ತಾ ಇದ್ದೀವಿ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಏನಿಲ್ಲ, ನಮ್ಮ ರೊಟ್ಟೆ ಬಿಸ್ನೆಸ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಬೇಕಂತ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಿದ್ವಿ. ವಿಡಿಯೋ ಕ್ವಾಲಿಟಿ ಅಷ್ಟೇ ಚೆನ್ನಾಗಿಲ್ಲ, ಯಾಕಂದರೆ ಇದು ನಾವು ನೈಟ್ ಟೈಮ್ ಮಾಡಿದ್ದೀವಿ. ನಮಗೆ ನೈಟ್ ಅಷ್ಟೇ ಟೈಮ್ ಸಿಗೋದು. ಬೆಳಗ್ಗೆಯಿಂದ ಸುನಿ ಬ್ಯುಸಿ ಇರ್ತಾರೆ, ಬೆಳಗ್ಗೆಯಿಂದ ಮನೆಯಲ್ಲಿ ವರ್ಕರ್ಸ್ ಬಂದಿರ್ತಾರೆ. ಹಾಗಾಗಿ ಸ್ವಲ್ಪ ನಾವು ಬ್ಯುಸಿ ಇರ್ತೀವಲ್ಲ, ವಿಡಿಯೋ ಮಾಡೋದಕ್ಕೂ ನಮಗೆ ಟೈಮ್ ಸಿಗಲ್ಲ. ಹಾಗಾಗಿ ನಾನು ನೈಟ್ ಸುನಿಯವ್ರ ಜೊತೆ ಮಾತಾಡ್ತಾ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಿಸ್ನೆಸ್ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ, ತುಂಬ ಚೆನ್ನಾಗಿ ರೊಟ್ಟಿ ಸೇಲ್ ಆಗ್ತಿದೆ ಅಲ್ವಾ, ನಾವು ಮಾಡೋಣ ಅಂದ್ಬಿಟ್ಟು ನಮ್ಮನ್ನು ನೋಡಿ ತುಂಬ ಜನ ಸ್ಟಾರ್ಟ್ ಮಾಡೋದವ್ರು ಇದ್ದಾರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಷ್ಟ ಇದೆ. ಯಾವುದು ಕಷ್ಟಪಡದೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ನಾವು ಇನ್ನೂ ತುಂಬಾ ಕಲಿತಾ ಇದ್ದೀವಿ, ತುಂಬ ಕಳ್ಕೊಂಡಿದ್ದೀವಿ, ಹಾಗೆ ತುಂಬ ಪಡ್ಕೊಂಡಿದ್ದೀವಿ, ಇನ್ನೂ ಕಲಿತಾನೇ ಇದ್ದೀವಿ. ಯಾಕಂದರೆ ಒಂದೇ ದಿನ ಥರ ನಮಗೆ ಡೈಲಿ ಬಿಸ್ನೆಸ್ ಇರೋದಿಲ್ಲ. ಒಂದಿನ ಜಾಸ್ತಿ ಆದರೆ ಒಂದಿನ ಕಡಿಮೆ, ಒಂದೊಂದು ದಿನ ಏನೂ ಇರೋದಿಲ್ಲ, ಒಂದೊಂದು ದಿನ ನಮ್ಮಿಂದನೇ ಮಾಡೋದಕ್ಕಾಗಲ್ಲ, ಅಷ್ಟೊಂದು ರೊಟ್ಟೆ ಆರ್ಡ್ರ್ಗಳು ಬಂದುಬಿಡ್ತವೆ. ಸೊ ಈ ಥರ ಹೋಗ್ತಾ ಇದೆ, ನಾವು ಅಂದ್ಕೊಂಡಂಗೆ ಆಗಲ್ಲ. ಸೊ ಇದನ್ನೆಲ್ಲ ಹೇಳಬೇಕಿತ್ತು, ಹಾಗಾಗಿ ಇವತ್ತಿನ ಈ ವಿಡಿಯೋ ಮಾಡಿದ್ವಿ. ಕಾಗೆಗೂಡು, ಕಾನೂರು, ಕಸನೂರು, ಅವ್ರ ಬೇಟ್ ಇವ್ರ ಬೇಟ್. ಇವ್ರು ಯಾರು? ಮಿಕ್ಕಿ ಕಾವು ಮುಂಜಾಡ್ಸರಿ. ನೆಲ ಮಟ್ಟ ಹಾಕಿನಿ ಅತ್ತಿ ಗಟ್ಟಿ ಬತ್ತೀನಿ. ಈ ಮಿಲ್ಕಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವಿಡಿಯೋ ನೋಡ್ತಾ ಇದ್ದರೆ, ಅಥವಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮಾಡಿ. ಜೊತೆಗೆ ಇನ್ನೂ ಯಾವ ಥರದೆಲ್ಲ ವಿಡಿಯೋಗಳು ಬೇಕು ಅಂತ ಕೂಡ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಖಂಡಿತ ಅದನ್ನು ಮಾಡ್ತೀವಿ. ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ರಾತ್ರಿ ಊಟ ಮಾಡಿಬಿಟ್ಟು ಇನ್ನೇನು ಮಲಗಬೇಕು. ಸೊ ಈ ಟೈಮಲ್ಲಿ ನಾವು ಅದು ಇದು ಮಾತಾಡ್ತಾ, ನನ್ನ ಮಗಳಿಗೆ ಊಟ ಮಾಡಿಸ್ತಾ, ಆಟ ಆಡಿಸ್ತಾ, ಇನ್ನೇನು ಮಲಗೋ ಟೈಮು. ಮಲಗಿ ನಾವು ನೆಕ್ಸ್ಟ್ ನಾಳೆಯ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀವಿ. ನಾಳೆ ಮಾರ್ನಿಂಗಿಂದ ನಾವು ವ್ಲಾಗನ್ನು ಶುರು ಮಾಡ್ತೀವಿ. ನಮ್ಮ ರೊಟ್ಟಿ ಬಿಸ್ನೆಸ್ಸು ಬೆಳಗ್ಗೆಯಿಂದ ನಾವು ಹೇಗೆಲ್ಲ ಮಾಡ್ತೀವಿ, ಹಾಗೆ ಯಾವ ರೀತಿ ಎಲ್ಲ ಇರುತ್ತೆ ಪ್ರೊಸೀಜರ್ ನೀವು ನೋಡ್ಬೋದು. ಕೊನೆಯದಾಗಿ ನಿಮ್ಮ ಬಿಸ್ನೆಸ್ ಬಗ್ಗೆ ಏನಾದರೂ ಹೇಳ. ನೀವಾಗಿ ಖುದ್ದು ಓಡಾಡಿ ಕಷ್ಟಪಟ್ಟು ದುಡಿತಿನೋದಾದರೆ ತನ್ನಿ. ಯಾರೋ ತಂದಿದ್ದಾರೆ, ಯಾರೋ ಮಾಡ್ತಿದ್ದಾರೆ ಅಂತ ನೋಡಿ ಮಾಡಕ್ಕೆ ಹೋಗ್ಬೇಡಿ. ಅದು ಭಾಳ ಕಷ್ಟ ಮಾಡೋದು. ಲಕ್ಷ ಬಂಡವಾಳ ಹಾಕಿ ಮಾಡಿರ್ತೀರ, ನೋಡಿ ಬಿಸ್ನೆಸ್ನ ಮಾಡಿ ಸಕ್ಸಸ್ ಆಗಿ.
ಕರೆಕ್ಟಾ? ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ. ನಮಸ್ಕಾರ.